ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ಅಡುಗೆಗೆ ಸ್ವಾಗತ. ಇವತ್ತು ನಾನು ಅಗಸೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 4 ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ನೋಡಿ, 1 ಬೌಲ್ ಆಗೋಷ್ಟು ಅಗಸೆನ ತಗೊಂಡಿದ್ದೀನಿ. ಇವಾಗ ಪ್ಯಾನ್ ಬಿಸಿಗಿಟ್ಟು ನಾನು ಅಗಸೆನ ಹುರಿತಾ ಇದ್ದೀನಿ. ಗಮ್ಮಂತ ವಾಸನೆ ಬರೋವರೆಗೂ ಹುರಿಬೇಕು. ಇದನ್ನು ಆದಷ್ಟು ಪಾತ್ರೆ ದೊಡ್ಡದಿರಲಿ ಅಗಸೆ ಹುರಿಬೇಕಾದ್ರೆ. ಪಾತ್ರೆ ಚಿಕ್ಕದಾದರೆ ಅಗಸೆ ಸಿಡಿದ್ಬಿಡುತ್ತೆ ಎಲ್ಲ ಕಡೆ. ನೋಡಿ, ಈ ಥರ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ನಾನು ಆರಲಿಕ್ಕೆ ಬಿಡ್ತಾ ಇದ್ದೀನಿ, ಸುಮಾರು ಒಂದು 10 ನಿಮಿಷ. ನೋಡಿ, ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ. ಇದನ್ನು ಎಲ್ಲನೂ ಹಾಕಿಬಿಟ್ಟು ನೋಡಿ ಅಗಸೆ ಹಾಕ್ತಾ ಇದ್ದೀನಿ. ಮತ್ತು ಉಪ್ಪು, ಖಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಮಾಡ್ತಾ ಇರೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಆಗಿದೆ ಇದು ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕ ಅಡುಗೆ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.